ನನ್ನ ಹೆಸರು ಗೋಪಾಲಕೃಷ್ಣ ಕಾಂಚೋಡು ಅಂತೇಳಿ. ನಾನು ಭಾರತೀಯ ಭೂಸೇನೆಯಲ್ಲಿ 18 ವರ್ಷ ಸೇವೆಗಳನ್ನು ಮಾಡಿ ನಿವೃತ್ತನಾಗಿ ಬಂದಿದ್ದೇನೆ. ಬಂದು 29 ವರ್ಷ ಆಯಿತು. ಬಂದ ನಂತರ ನಾನು ಕೃಷಿಯನ್ನು ಮಾಡ್ತಾಯಿದ್ದೇನೆ. ಜೊತೆಯಲ್ಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷನಾಗಿದ್ದು ಈಗ ಪ್ರಸಕ್ತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ನನ್ನ 18 ವರ್ಷಗಳ ಸೇವಾವಧಿಯಲ್ಲಿಯೂ ದೇಶಕ್ಕಾಗಿ ನನ್ನನ್ನು ಸಮರ್ಪಿಸಿಕೊಂಡು ಸೇವೆ ಮಾಡಿದ್ದೆ. ಆ ಸೇವೆಯನ್ನೆಲ್ಲ ಗುರುತಿಸಿ ಜೊತೆಯಲ್ಲಿ ಈಗ ನಾನು ನಿವೃತ್ತಿಯಾಗಿ ಬಂದ ನಂತರ ದೇಶದ ಯುವ ಜನತೆಗೆ ಕೊಡುವಂಥ ಸೇವೆಗಳನ್ನು ಗುರುತಿಸಿ ಇದರಲ್ಲಿ ಇಂಟೆಲಿಜೆಂಟ್ ರಿಪೋರ್ಟ್ಸ್ ಮತ್ತು ಆರ್ಮಿ ಇಂಟೆಲಿಜೆಂಟ್ ರಿಪೋರ್ಟ್ಗಳನ್ನೆಲ್ಲ ಪರಿಗಣಿಸಿ ಇದಕ್ಕೆ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇನೆ. ಇದು ಭಾರತದ ಸೇನಾ ಮಹಾದಂಡನಾಯಕರಾದಂಥ ಜನರಲ್ ಉಪೇಂದ್ರ ದ್ವಿವೇದಿಯವರೇ ಸ್ವತಃ ಮೊನ್ನೆ 20ನೇ ತಾರೀಕಿಗೆ ನವದೆಹಲಿಯಲ್ಲಿ ಸೇನಾ ಮುಖ್ಯಾಲಯದಲ್ಲಿ ನೀಡಿದಂಥ ಇದೊಂದು ಭಾಳ ಹೆಮ್ಮೆಯ ಪ್ರಶಸ್ತಿ. ಇದು ದಕ್ಷಿಣ ಭಾರತಕ್ಕೆ ಇದುವರೆಗೆ ಯಾರಿಗೂ ಬಂದಿರಲಿಲ್ಲ, ಈಗ ಪ್ರಪ್ರಥಮವಾಗಿ ಬಂದಿದೆ. ಅದು ನಮ್ಮ ಉಜಿರೆಗೆ ಬಂದದ್ದು ಅಂತ ಹೇಳಿದಾಗ, ನಮ್ಮೂರಿಗೆ ಬಂದಂತ ಹೇಳಿದಾಗ ಇದು ನಮ್ಮ ಇಡೀ ಊರಿಗೆ ಸಂದಂಥ ಗೌರವ. ಅಂದರೆ ವಿರಳ ಅಂದರೆ ನಮ್ಮ ಇಲ್ಲಿಯ ಯುವ ಜನತೆಗೆ ಸರಿಯಾದ ಮಾರ್ಗದರ್ಶನ, ಇದರಲ್ಲಿ ಮಾರ್ಗದರ್ಶನ ಕೊರತೆ ಇದೆ. ನಾವು ಅಗ್ನಿಪಥಿಗಾಗಿ ಇದಕ್ಕೆ ಫಸ್ಟ್ ವರ್ಕ್ಶಾಪ್ ಪುತ್ತೂರಿನಲ್ಲಿ ಮಾಡಿದಾಗ ಪ್ರಾರಂಭದಲ್ಲಿ ಇಡೀ ನಮ್ಮ ದೇಶದಲ್ಲಿ ಪ್ರಪ್ರಥಮ ಅದಕ್ಕೆ ವರ್ಕ್ಶಾಪ್ ಮಾಡಿದ್ದು ವಿದ್ಯಾಮಾತಾ ಅಕಾಡೆಮಿ ಪುತ್ತೂರು ಅವರ ಜೊತೆ ಸೇರಿಕೊಂಡು ನಾನು ಮತ್ತು ಅವರು ಮಾಡಿದ್ದು. ಆವಾಗ ನಾವು ನೋಡಿದೆ ಒಂದು 30-35 ಹುಡುಗರು ಬರ್ಬೋದು ಅಂತ ಲೆಕ್ಕ ಹಾಕಿದ್ದೆ. ಆದರೆ 485 ಹುಡುಗರು ಬಂದಿದ್ದರು. ಅಂದರೆ ಇಂಟ್ರೆಸ್ಟ್ ಇರುವಂಥ ಹುಡುಗರು ಭಾಳಷ್ಟು ಇದ್ದಾರೆ. ಅವರಿಗೆ ಸ್ಪಷ್ಟ ಮಾರ್ಗದರ್ಶನ ಇಲ್ಲದೆ ಸರಿಯಾಗಿ ಅವರು ಹೋಗುವಂಥ ಪರಿಸ್ಥಿತಿ ಕಡಿಮೆ ಆಗಿದೆ. ಆದ್ದರಿಂದ ನಾನು ಈ ಶಾಲಾ ಮಕ್ಕಳಲ್ಲಿ ಹೆಚ್ಚಿನ ಅವರಲ್ಲಿ ಕೇಳಿಕೊಳ್ಳೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಶಾಲಾ ಜೀವನದಲ್ಲೇ ದೇಶ ಬಗ್ಗೆ ಮೈಗೂಡಿಸಿಕೊಳ್ಬೇಕು ಒಲವು. ಹಾಗಾದರೆ ಮಾತ್ರ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಸಾಕಾರಗೊಳಿಸಲಿಕ್ಕಾಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಜನತೆಗೆ ಹೇಳೋದು, ನಾವು ನಮ್ಮ ಸೇವೆಯನ್ನು ದೇಶಕ್ಕೆ ಸಮರ್ಪಿಸಿದರೆ ಅದು ಎಲ್ಲಿಗೂ ವೇಸ್ಟ್ ಆಗೋದಿಲ್ಲ, ಅದು ನಮಗೆ ಪ್ರತಿ ಬರ್ತದೆ. ಉದಾಹರಣೆಗೆ ಈಗ ನಾನೇ ನಿಮ್ಮ ಮುಂದೆ ಇದ್ದೇನೆ. 29 ವರ್ಷಗಳ ನಂತರ ಭಾರತೀಯ ಸೇನೆ ನನ್ನನ್ನು ಇವತ್ತಿಗೂ ಗುರುತಿಸಿದೆ ಅಂತಾದರೆ ಅದು ಭಾರತೀಯ ಸೇನೆ. ಭಾರತೀಯ ಸೇನೆಯಲ್ಲಿ ಮಾತ್ರ ಅಂಥ ಒಂದು ಅವಕಾಶ ಇರುವುದು. ಬಾಕಿ ಯಾವುದೇ ಇದರಲ್ಲಿ ಕೂಡ ಒಮ್ಮೆ ನಿವೃತ್ತಿಯಾಗಿ ಹೋದ ನಂತರ ಅವರನ್ನು ಕೇಳುವರಿಲ್ಲ. ಹಾಗಿದ್ದಲ್ಲಿ ಭಾರತೀಯ ಸೇನೆ 29 ವರ್ಷದ ನಂತರವೂ ಈಗ ನನ್ನನ್ನು ಗುರುತಿಸಿದೆ ಅಂತ ಹೇಳಿದರೆ ನಿಮಗೆಲ್ಲ ಇದೊಂದು ದಾರಿದೀಪವಾಗಲಿ ಮತ್ತು ನಿಮ್ಮ ಭವಿಷ್ಯಕ್ಕೆ ಇದೊಂದು ಕೈಗನ್ನಡಿಯಾಗಲಿ ಅಂತೇಳಿ ನಾನು ಹೇಳ ಬಯಸ್ತೇನೆ. ಸೇನೆಗೆ ಸೇರುವಂಥ ಮಕ್ಕಳು ಇದನ್ನು ನೋಡಿ ತಮ್ಮನ್ನು ಫಸ್ಟು ತಮ್ಮನ್ನು ತಯಾರಿಸಿಗೊಳಿಸಬೇಕು. ಫಿಸಿಕಲ್ ತಯಾರುಗೊಳಿಸಿ ಮತ್ತು ತಾವು ಅದನ್ನು ನಮ್ಮ ಬೇಕಾದಂಥ ನಿವೃತ್ತ ಸೈನಿಕರು ನಾವಿದ್ದೇವೆ, ನಮ್ಮೊಟ್ಟಿಗೆ ಸೇರಿಕೊಂಡು ಅದನ್ನು ಅವರಿಗೆ ಏನೆಲ್ಲ ಅವರಲ್ಲಿ ಕೊರತೆ ಇದೆ ಅದನ್ನು ನಾವು ಹೇಳಿಕೊಡ್ತೇವೆ. ಅದರಂತೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅವರು ಖಂಡಿತ ಆಯ್ಕೆ ಆಗ್ತಾರೆ.